ರುದ್ರಾವರ ಅನ್ನುವ ಹಳ್ಳಿಯಲ್ಲಿ ಶಾಂಭವಿ ಎನ್ನುವವಳಿಗೆ ಅಪ್ಸರಾ ನಕ್ಷತ್ರ ಅನ್ನುವ ಸೊಸೆಯರಿದ್ದರು. ಇಲ್ಲಿ ವಿಚಿತ್ರವೇನೆಂದರೆ ಅತ್ತೆ ಸೊಸೆಯರಿಗೆ ಸಿನಿಮಾ ಅಂದರೆ ಹುಚ್ಚು. ಸಿನಿಮಾಗಳನ್ನು ನೋಡುವುದು, ಸಿನಿಮಾದ ಬಗ್ಗೆ ಮಾತನಾಡುವುದು ಮತ್ತು ಸಿನಿಮಾದಲ್ಲಿ ಇಷ್ಟವಾದ ಕೆಲವು ಸೀನ್ಗಳನ್ನು ಶೂಟ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕುವುದು, ಇಂತಹದ್ದನ್ನೆಲ್ಲ ಮಾಡುತ್ತಿದ್ದರು. ಒಂದು ದಿನ ಬೆಳಿಗ್ಗೆ 9:30ಗೆ ನಿದ್ದೆಯಿಂದೆದ್ದ ಶಾಂಭವಿ ಹಾಲ್ನಲ್ಲಿ ಬಂದು ಸೋಫಾದಲ್ಲಿ ಕುಳಿತಳು. ಸೊಸೆ ಅಂದ್ರೆ ಯಾರಾದ್ರೂ ಒಬ್ರು ಕಾಫಿ ತಗೊಂಡ್ ಬನ್ನಿ. ಎಷ್ಟು ಕರೆದರೂ ಅಡುಗೆ ಮನೆಯಿಂದ ಯಾವ ತರಹದ ಶಬ್ದವೂ ಬಾರದಿದ್ದರಿಂದ ಅನುಮಾನ ಬಂದ ಶಾಂಭವಿ ಅಡುಗೆ ಮನೆಗೆ ಬಂದು ನೋಡಿದಳು. ಸಿಂಕ್ ಪೂರ್ತಿ ಪಾತ್ರೆಗಳು ಹಾಗೇ ಇದ್ದವು. ಅಡುಗೆ ಮನೆ ಕ್ಲೀನ್ ಮಾಡಿದ ಹಾಗೆ ಕೂಡ ಇಲ್ಲ. ಸ್ವಲ್ಪ ಕೋಪದಿಂದ ಅಲ್ಲಿಂದ ಹೊರಗೆ ಬಂದು ಬಾಗಿಲು ತೆಗೆದಳು. ಹೊರಗಡೆ ಅಂಗಳದಲ್ಲಿ ಕಸ ಹಾಗೆಯೇ ಇತ್ತು. ಸೊಸೆಯ ಮೇಲೆ ಶಾಂಭವಿಗೆ ಬಹಳ ಕೋಪ ಬಂದಿತು. ಗಬಗಬ ಎಂದು ಒಳಗೆ ಬಂದಳು. ಕೋಪದಿಂದ ಗಡಿಯಾರ ನೋಡಿದಳು. ಗಂಟೆ 9:30 ದಾಟಿತ್ತು. ಬೆಳಗಾಗಿದೆ. ಅದು ಕೂಡ ಟೈಮ್ 9:30 ಆಗಿ ಹೋಗಿದೆ. ಸೊಸೆಯಂದ್ರು ಇನ್ನು ಹೇಳ್ದೆ ಹಾಗೆ ಮಲಗಿದಾರಾ? ಹೇಗೆ ಹೇಳ್ತಾರೆ? ಹೇಗಿದ್ರು ಅವರು ನನ್ನ ಸೊಸೆಯರಲ್ವಾ? ಅದು ಸಿನಿಮಾ ಹುಚ್ಚು ಇರುವ ಸೊಸೆಯಂದ್ರು. ರಾತ್ರಿ ಎಲ್ಲ ಏನೋ ಸಿನಿಮಾ ನೋಡ್ಕೊಂಡು 3 ಗಂಟೆಗೋ 4 ಗಂಟೆಗೋ ಮಲ್ಕೊಳ್ಳೋದು. ಇನ್ನು 10 ಗಂಟೆ ಆದ್ರೂ ಹೇಳೋದಿಲ್ಲ. ಚೀಚಿ, ಇನ್ನು ಸೊಸೆಯರ ಹತ್ತಿರ ಸಿನಿಮಾದ ಬಗ್ಗೆ ಮಾತೇ ಆಡೋದಿಲ್ಲ. ಅತ್ತೆ ನಾನೇ ಮೊದಲು ಎದ್ದಾಗ ಇನ್ನು ನನ್ನ ಸೊಸೆಯರು ಹೇಳೋದಿಲ್ವಾ? ಇರ್ತಿದೆ ಇವರ ಸಂಗತಿ ಎಂದು ಟಿವಿ ಹತ್ತಿರ ಇರುವ ಕೋಲನ್ನು ತೆಗೆದುಕೊಂಡು ಮೊದಲು ದೊಡ್ಡ ಸೊಸೆ ಅಪ್ಸರಾಳ ಹತ್ತಿರ ಹೋದಳು. ಅಪ್ಸರ ಮಂಚದ ಮೇಲೆ ಕಾಣಿಸಲಿಲ್ಲ. ಇದೇನು ದೊಡ್ಡ ಸೊಸೆ ಮಂಚದ ಮೇಲೆ ಕಾಣಿಸ್ತಿಲ್ಲ, ಹೊರಗ್ ಕೂಡ ಇಲ್ಲ. ಮಗನ್ ಜೊತೆ ಸೇರಿ ಹೊಲದ ಕಡೆಗೆ ಹೋದ್ಲಾ ಏನು? ಇಲ್ಲ, ಮೊದಲು ಅಂಗಳ ಸಾರಿಸದೆ ಅದು ಹೇಗೆ ಹೊರಗೆ ಹೋಗ್ತಾಳೆ? ಹೋಗಿಲ್ಲ ಎಂದು ಬಾತ್ರೂಮ್ ಹತ್ತಿರ ಹೋಗಿ ಡೋರ್ ತೆಗೆದು ನೋಡಿದಳು. ಅಲ್ಲಿ ಕೂಡ ಸೊಸೆ ಅಪ್ಸರ ಕಾಣಿಸಲಿಲ್ಲ. ಒಂದು ಮಾತ್ರ ನಿಜ, ಸೊಸೆ ಇಬ್ಬರು ಇನ್ನು ನಿದ್ದೆಯಿಂದ ಏಳಲಿಲ್ಲ. ಮೊದಲೇ ಕಳ್ಳ ಸೊಸೆಯರು. ಮಂಚದ ಮೇಲೆ ಮಲಗಿದ್ರೆ ನಾನು ಬಂದು ನೋಡ್ತೀನಿ ಅಂತ ಎಲ್ಲೋ ಮಲ್ಕೊಂಡಿರ್ತಾರೆ ಎಂದುಕೊಂಡು ಆ ಕಡೆ ಈ ಕಡೆ ನೋಡುತ್ತಿರುವಾಗ ಮಂಚದ ಕೆಳಗೆ ಒಂದು ಕಾಲು ಹೊರಗೆ ಕಾಣಿಸಿತು. ಅದನ್ನು ನೋಡಿದ ಅತ್ತೆ ಶಾಂಭವಿಗೆ ಅರ್ಥವಾಗುತ್ತದೆ. ದೊಡ್ಡ ಸೊಸೆ ಅಪ್ಸರ ಮಂಚದ ಕೆಳಗೆ ಮಲಗಿದ್ದಾಳೆ ಎಂದು ಮಂಚದ ಹತ್ತಿರ ಬಂದು ಕೋಪದಿಂದ ಒಂದೇಟು ಹೊಡೆಯುತ್ತಾಳೆ. ಉರಿ ನೋವು ಒಂದೇ ಸಲ ಬಂದಿದ್ದಕ್ಕೆ ದೊಡ್ಡ ಸೊಸೆ ಕೋಪದಿಂದ ಯಾರು ಅಂದುಕೊಂಡು ನೋಡುತ್ತಾಳೆ. ಕೋಲು ಹಿಡಿದುಕೊಂಡು ಕೋಪದಿಂದ ನೋಡುತ್ತಾ ಇರುವ ಅತ್ತೆ ಶಾಂಭವಿ ಕಾಣಿಸುತ್ತಾಳೆ. ಅಮ್ಮ, ಅತ್ತೆನಾ ಎಂದುಕೊಂಡು ಗಬಗಬ ಎಂದು ಮತ್ತೊಂದು ಮಾತು ಆಡದೆ ಮಂಚದ ಕೆಳಗಿನಿಂದ ಎದ್ದು ಬೆಡ್ರೂಮ್ನಿಂದ ಓಡಿ ಹೋಗಿ ಅಡಿಗೆ ಮನೆಗೆ ಹೋದಳು. ಇನ್ನು ಚಿಕ್ಕ ಸೊಸೆ ಎಲ್ಲಿದ್ದಾಳೋ ನೋಡಬೇಕು ಎಂದುಕೊಂಡು ಚಿಕ್ಕ ಸೊಸೆ ನಕ್ಷತ್ರಳ ರೂಮಿಗೆ ಬರುತ್ತಾಳೆ. ಮಂಚದ ಮೇಲೆ ನಕ್ಷತ್ರ ಇಲ್ಲ. ಶಾಂಭವಿ ಮಂಚದ ಕೆಳಗೆ ನೋಡಿದಳು, ಅಲ್ಲಿ ಕೂಡ ಇಲ್ಲ. ಬಾತ್ರೂಮ್ನಲ್ಲಿ ನೋಡಿದಳು, ಅಲ್ಲಿ ಕೂಡ ಇಲ್ಲ. ಅವಳಿಗೆ ಎಲ್ಲವೂ ಅಯೋಮಯವಾಗಿತ್ತು. ಇದೇನು, ಈ ಸೊಸೆ ಸ್ವಲ್ಪ ಕಿತಾಪತಿಯವಳು. ಇದು ಮಂಚದ ಮೇಲೆ ಕೆಳಗೆ ಇಲ್ಲ, ಬಾತ್ರೂಮ್ನಲ್ಲೂ ಇಲ್ಲ. ಏನ್ ಮಾಡ್ತಾ ಇರ್ತಾಳೆ? ಎಲ್ಲಿ ಮಲಗಿರ್ತಾಳೆ ಎಂದು ಆ ಕಡೆ ಈ ಕಡೆ ನೋಡುತ್ತಾಳೆ. ರೂಮನ್ನೆಲ್ಲ ಎಲ್ಲಿ ನೋಡಿದರೂ ಚಿಕ್ಕ ಸೊಸೆ ನಕ್ಷತ್ರ ಕಾಣಿಸಲಿಲ್ಲ. ಗುರ್ರ್ ಗುರ್ರ್ ಅನ್ನುವ ಶಬ್ದ ಕೇಳಿಸುತ್ತದೆ. ಎಲ್ಲಿಂದ ಶಬ್ದ ಬರುತ್ತಿದೆ ಅಂತ ಎಲ್ಲ ಕಡೆ ನೋಡುತ್ತಾ ಮೇಲಕ್ಕೆ ನೋಡಿದಳು. ಮೇಲೆ ಅಟ್ಟದ ಮೇಲೆ ಸೀರೆ ಕಾಣಿಸಿತು. ಅದನ್ನು ನೋಡುತ್ತಲೇ ಅರ್ಥವಾಯಿತು ಅತ್ತೆ ಶಾಂಭವಿಗೆ ಚಿಕ್ಕ ಸೊಸೆ ಅಟ್ಟದ ಮೇಲೆ ಮಲಗಿದ್ದಾಳೆ ಎಂದು. ತಕ್ಷಣ ಮಂಚ ಹತ್ತಿ ಕೈಲಿದ್ದ ಕೋಲಿನಿಂದ 2 ಏಟು ಕೊಟ್ಟಳು. ಅಷ್ಟೇ, ಚುರುಕು ಮುಟ್ಟುತ್ತಲೇ ಚಟಕ್ಕಂತ ಎದ್ದು ನೋಡುತ್ತಾಳೆ. ಕೋಲು ಹಿಡಿದ ಅತ್ತೆ ಕಾಣಿಸಿದರು. ಅಟ್ಟದ ಮೇಲಿಂದ ಜಂಪ್ ಮಾಡಿ ಗಬಕ್ಕೆಂದು ಬಾಗಿಲ ಹತ್ತಿರ ಹೋದಳು. ಇಬ್ಬರು ಸೊಸೆಯರು ಗಬಗಬ ಅಂತ ಅವರ ಕೆಲಸ ಪೂರ್ತಿ ಮಾಡಿಕೊಳ್ಳುತ್ತಾರೆ. ನಕ್ಷತ್ರ ಕುತ್ತಿಗೆಗೆ ಕ್ಯಾಮರಾ ಹಾಕಿಕೊಂಡು ಹಾಲ್ಗೆ ಬಂದಳು. ಸ್ಕ್ರಿಪ್ಟ್ ಬರೆಯಲಿಕ್ಕೆ ರೆಡಿಯಾಗಿ ಪೆನ್ನು ಪ್ಯಾಡ್ ಹಿಡಿದುಕೊಂಡು ಅಪ್ಸರ ಬಂದಳು. ಹಾಲ್ನಲ್ಲಿ ಕುಳಿತುಕೊಂಡು ಟಿವಿ ನೋಡುತ್ತಾ ಇದ್ದಳು ಅತ್ತೆ ಶಾಂಭವಿ. ಅತ್ತೆ, ಶೂಟಿಂಗಿಗೆ ಹೋಗೋಣವಾ? ಸಿನಿಮಾವನ್ನು ನೋಡುತ್ತಾ ಮಾತು ಕೇಳಿಸಿಕೊಳ್ಳಲಿಲ್ಲ ಶಾಂಭವಿ. ಇಬ್ಬರು ಸೊಸೆಯರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಅತ್ತೆ ಅತ್ತೆ, ನನಗೇನು ಕಿವುಡು ಬಂದಿಲ್ವೇ? ಅಷ್ಟು ದೊಡ್ಡದಾಗಿ ಅರ್ಚಬೇಡಿ. ಮೊದಲು ಈ ಸಿನಿಮಾ ನೋಡಿ, ಆಮೇಲೆ ಹೋಗೋಣ ಬಿಡು. ಅತ್ತೆ ಸೊಸೆಯಂದರು ಟಿವಿಯಲ್ಲಿ ಬರುವ ಸಿನಿಮಾ ನೋಡುತ್ತಾ ಇದ್ದರು. ಆ ಸಿನಿಮಾದಲ್ಲಿ ನಿಮಗ್ನವಾಗಿ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ನೋಡದೆ ಕುಳಿತಿದ್ದರು. ಇಷ್ಟರಲ್ಲಿ ಒಬ್ಬ ಭಿಕ್ಷುಕ ಆ ಮನೆಗೆ ಬಂದನು. ಅಮ್ಮ, ಅನ್ನ ಹಾಕಿ, ಸಾರು ಹಾಕಿ ಅಂತ ಅರಚುತ್ತಾ ಇದ್ದನು. ಸಿನಿಮಾ ನೋಡುವ ಹುಚ್ಚಿನಲ್ಲಿದ್ದ ಅತ್ತೆ ಸೊಸೆಯರಿಗೆ ಆ ಭಿಕ್ಷುಕನ ಅರಚಾಟ ಕೇಳಿಸಲಿಲ್ಲ. ಅದರಿಂದ ಅವನು ಬಾಗಿಲು ತೆಗೆದೇ ಇದೆ, ಮಾತು ಮಾತ್ರ ಇಲ್ಲ, ಏನು ಶಬ್ದವಿಲ್ಲ ಅಂತ ನಿಧಾನವಾಗಿ ಒಳಗೆ ಬರುತ್ತಾನೆ. ಅತ್ತೆ ಸೊಸೆಯರು ಟಿವಿಯಲ್ಲಿ ಬಂದ ಸಿನಿಮಾ ನೋಡುತ್ತಾ ಇದ್ದರು. ಓಹೋ, ಇದು ಅಂದ ಹಾಗೆ ಮಾತು. ಈಗ ನೋಡಿ, ಭೂಮಿ ಇಬ್ಬಾಗ ಆದ್ರೂ ಅವರಿಗೆ ಕೇಳಿಸೋದಿಲ್ಲ. ಸುನಾಮಿ ಬಂದು ದೇಶ ಕೊಚ್ಕೊಂಡು ಹೋದ್ರೂ ಜ್ಞಾನ ಬರಲ್ಲ.
ಅಂದ್ಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಹೋಗಿ ಅನ್ನ ಪಪ್ಪು ಚಿಕನ್ ಹಾಕಿಕೊಂಡು ಆ ಮನೆಯಿಂದ ಹೊರಟು ಹೋಗುತ್ತಾನೆ. ನಡೆದುಕೊಂಡು ಹೋಗುತ್ತಾ, ಪ್ರತಿ ಮನೆಯಲ್ಲೂ ಇಂಥ ಸಿನಿಮಾ ಹುಚ್ಚಿನ ಅತ್ತೆ ಸೊಸೆಯರಿರ್ಬೇಕು, ನಮ್ಮಂಥವ್ರಿಗೆ ಹಬ್ಬವೇ ಹಬ್ಬ ಎಂದುಕೊಂಡು ಸಂತೋಷ ಪಡುತ್ತಾ ಮುಂದಕ್ಕೆ ಹೋಗುತ್ತಿರುತ್ತಾನೆ. ಟಿವಿಯಲ್ಲಿ ಬರುವ ಸಿನಿಮಾ ಆಗಿ ಹೋಗಿದ್ದರಿಂದ ಅತ್ತೆ ಸೊಸೆಯರು ಉಸಿರೆಳೆದುಕೊಳ್ಳುತ್ತಾರೆ. ಅತ್ತೆ ಶಾಂಭವಿ ಇಬ್ಬರು ಸೊಸೆಯರನ್ನು ಕೋಪದಿಂದ ನೋಡುತ್ತಾಳೆ. ಅವರು ಅವಳ ಪಕ್ಕದಲ್ಲಿ ಕುಳಿತಿರುತ್ತಾರೆ. ಆಗ ತಕ್ಷಣ ಸೊಸೆಯರಿಬ್ಬರು ಎದ್ದು ನಿಲ್ಲುತ್ತಾರೆ. ಚಿಕ್ಕ ಸೊಸೆಯ ಕುತ್ತಿಗೆಯಲ್ಲಿ ಕ್ಯಾಮರಾ, ದೊಡ್ಡ ಸೊಸೆಯ ಕೈಯಲ್ಲಿ ದೊಡ್ಡ ಪೆನ್ ಪ್ಯಾಡ್ ಇರುತ್ತದೆ. ಇದೇನೆ ತಿಂದಲೇ ಪೇಪರ್ ಕ್ಯಾಮ್ರಾ ಹಿಡ್ಕೊಂಡಿದ್ದೀರಾ? ಅಯ್ಯೋ ಅತ್ತೆ, ನೀವು ತಿಂದಿಲ್ವಾ? ನಾವು ತಿಂದಾಗಿದೆ. ಆ ಮಾತಿಗೆ ದೇಹವೆಲ್ಲ ಉರಿಯಿತು ಶಾಂಭವಿಗೆ. ಕೋಪದಿಂದ ಬಂದು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕುಳಿತುಕೊಂಡಳು. ಸೊಸೆ ಬಡಿಸಲಿಕ್ಕೆ ಅಲ್ಲಿಗೆ ಬಂದಳು. ಅಲ್ಲಿನ ಪಾತ್ರೆ ಮುಚ್ಚಳ ತೆಗೆಯುತ್ತಲೇ ಅನ್ನ ಇರುವುದಿಲ್ಲ. ಶಾಕ್ ಆಗಿ ಹೋದರು ಸೊಸೆಯರು. ಶಾಂಭವಿ ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ನೋಡುತ್ತಿರುತ್ತಾಳೆ. ಭಯಪಡುತ್ತಾ ಚಿಕನ್ ಪಾತ್ರೆ ತೆಗೆದು ನೋಡುತ್ತಾರೆ, ಖಾಲಿ. ಸೊಸೆಯರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಅಡಿಗೆ ಮಾಡ್ಕೊಳ್ಳೋದಲ್ದೆ ನನಗ್ ಕೂಡ ಇಲ್ದೆ ತಿಂದುಬಿಟ್ರಾ? ಈ ದಿನ ನನ್ನ ಕೈಯಲ್ಲಿ ನಿಮಗೆ ಏಟಿದೆಯೇ ಎಂದು ಕೈಯಲ್ಲಿ ಒಂದು ಕೋಲ್ ತೆಗೆದುಕೊಂಡು ಹೊಡೆಯಲಿಕ್ಕೆ ಹೋಗುತ್ತಾಳೆ ಶಾಂಭವಿ. ಸೊಸೆಯರು ಓಡುತ್ತಾ ಇರುತ್ತಾರೆ. ಆಗ ಅವರಿಗೆ ಬಾಗಿಲ ಹತ್ತಿರ ಭಿಕ್ಷುಕನ ಪಾತ್ರೆ ಕಾಣಿಸಿತು. ಅದನ್ನು ನೋಡಿ ನಗುತ್ತಾ ಸೊಸೆಯರು ಹಾಗೆ ಮುಂದಕ್ಕೆ ಹೋಗುತ್ತಾರೆ. ಅವರ ಹಿಂದೆ ಅತ್ತೆ ಶಾಂಭವಿ ಓಡುತ್ತಿರುತ್ತಾಳೆ. ಹಾಗೆ ಅತ್ತೆ ಸೊಸೆಯರು ಹೊಲದ ಹತ್ತಿರ ಹೋಗುತ್ತಾರೆ. ಇನ್ನು ಯಾರಿಗೂ ಓಡುವ ಶಕ್ತಿ ಇಲ್ಲದೆ ಒಂದು ಮರದ ಹತ್ತಿರ ನಿಲ್ಲುತ್ತಾರೆ. ಆಗ ಅಪ್ಸರಾ, ನನಗೆ ನಾಳೆಗೆ ಪೋಸ್ಟ್ ಮಾಡೋದಕ್ಕೆ ಏನೂ ಇಲ್ಲ. ನೀನೇನೋ ಬರ್ದಿದ್ದೆ ಅಂದಿಯಲ್ಲ, ಅದನ್ನೇ ಮಾಡೋಣವೇ? ಅದನ್ನ ಮನೆ ಹತ್ರವೇ ಮರ್ತು ಹೋದೆ ಅತ್ತೆ. ಸರಿ ಬಿಡು. ಬಾಹುಬಲಿ ಸಿನಿಮಾದಲ್ಲಿ ಕಟ್ಟಪ್ಪ ಬಾಹುಬಲಿಯ ಕಾಲನ್ನು ಎತ್ತಿ ತಲೆ ಮೇಲೆ ಇಟ್ಕೊಳ್ಳೋ ಸೀನ್ ಇದೆ ಅಲ್ಲ, ಅದನ್ನೇ ನಾವು ಮಾಡೋಣ ಎಂದು ಅತ್ತೆ ಶಾಂಭವಿ ತನ್ನಲ್ಲೇ ತಾನು ಹೀಗೆ ಅಂದುಕೊಳ್ಳುತ್ತಾಳೆ. ಹುಡುಗಿಯರೇ, ನನಗೆ ಅನ್ನವಿಲ್ಲದ ಹಾಗೆ ಮಾಡ್ತೀರಾ? ಈಗ ನಾನು ಮಾಡೋ ಸೀನ್ ಏಟಿನಿಂದ ನೀನೋ ಅವಳೋ ಹಬ್ಬ ಅಂತೀರಾ ಎಂದುಕೊಂಡಳು. ಅದನ್ನು ಅರ್ಥ ಮಾಡಿಕೊಂಡ ಸೊಸೆಯರು ನೀನು ಮಾಡು ಇಲ್ಲ ನೀನು ಮಾಡು ಅನ್ನುತ್ತಿರುತ್ತಾರೆ. ಅದನ್ನು ಗಮನಿಸಿದ ಅತ್ತೆ, ನಿಮ್ ಭಯ ನನಗೆ ಅರ್ಥವಾಯ್ತೆ. ಆದ್ರೆ ಈ ನೆಪ ಇಟ್ಕೊಂಡು ನಾನು ಹಾಗೆ ಮಾಡೋ ಹಾಗೆ ಕಾಣಿಸ್ತೀನಾ ನಿಮಗೆ? ಹಾಗಂದುಕೊಂಡ್ರೆ ನೀವು ಎಷ್ಟೋ ತಪ್ಪುಗಳು ಮಾಡಿದ್ದೀರಾ. ನಾನು ಅದನ್ನೆಲ್ಲ ಯಾವತ್ತೂ ಕೋಪ ಪ್ರಕಟಿಸಿದ್ದೀನಾ? ಇಲ್ಲ ಅತ್ತೆ. ಮತ್ತೆ ಭಯ ತೆಗೆದು ಬಿಡಿ, ಎಲ್ಲಿಯ ಗೋಳು ಅಲ್ಲಿಗೆ. ನಕ್ಷತ್ರ ಕ್ಯಾಮರಾ ಆನ್ ಮಾಡಿಕೊಂಡು ರೆಡಿಯಾಗಿದ್ದಳು. ಶಾಂಭವಿ ಹಿಂದಕ್ಕೆ ತಿರುಗಿದಳು. ಅಪ್ಸರ ಕೈಯಲ್ಲಿ ಸಗಣಿ ಹಿಡಿದುಕೊಂಡು ಅದನ್ನು ಹೊಡೆಯಲಿಕ್ಕೆ ಆವೇಶದಿಂದ ಓಡಿ ಬರುತ್ತಾ ಇರ್ತಾಳೆ. ಒಂದೇ ಸಲಕ್ಕೆ ಶಾಂಭವಿ ಮುಂದಕ್ಕೆ ತಿರುಗುತ್ತಾಳೆ. ಅಷ್ಟೇ, ಅಪ್ಸರ ಶಾಂಭವಿ ಹತ್ತಿರ ಹೋಗಿ ಅವಳ ಕಾಲನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾಳೆ. ಹಾಗೆ ಅತ್ತೆ ಸೊಸೆಯರು ದಿನಕ್ಕೆ ಏನೋ ಒಂದು ಸಿನಿಮಾ ಶೂಟ್ ಮಾಡುತ್ತಾ ಇರುತ್ತಾರೆ. ಕೆಲವು ದಿನಕ್ಕೆ ಲಾಕ್ಡೌನ್ ಆದ್ದರಿಂದ ಅವರ ಶೂಟಿಂಗಿಗೆ ಬ್ರೇಕ್ ಬೀಳುತ್ತದೆ. ಒಂದಾನೊಂದು ಊರಿನಲ್ಲಿ ಅನ್ನಪೂರ್ಣ, ಶ್ಯಾಮಲ ಅನ್ನುವ ಅತ್ತೆ ಸೊಸೆಯರಿದ್ದರು. ಅತ್ತೆಯಲ್ಲಿ ಅಮ್ಮನನ್ನು ನೋಡಿಕೊಳ್ಳುವ ಮಗಳಂತಹ ಸೊಸೆ, ಸೊಸೆಯಲ್ಲಿ ಮಗಳನ್ನು ನೋಡುವಂತಹ ತಾಯಿಯಂತಹ ಅತ್ತೆ. ಸೊಸೆ ಕುಂಟಿ, ಎರಡೂ ಕಾಲು ಹೋಗಿ ವೀಲ್ ಚೇರಿನಲ್ಲಿ ಕುಳಿತುಕೊಂಡು ಇದ್ದಳು. ಅವರಿಬ್ಬರು ನಿಕಟವಾಗಿ ಅತ್ತೆ ಸೊಸೆಯರೆಂದರೆ ಯಾರೂ ನಂಬುವಂತಿಲ್ಲ. ತಾಯಿ ಮಗಳು ಎಂದರೆ ನಂಬುತ್ತಾರೆ. ಹಾಗೆ ಇಬ್ಬರು ಒಂದಾಗಿ ಒಳಿತು ಕೆಡುಕು ಮಾತನಾಡಿ ಇರುತ್ತಿದ್ದರು. ಹಾಲ್ನಲ್ಲಿ ವೀಲ್ ಚೇರ್ನಲ್ಲಿ ಕುಳಿತ ಶ್ಯಾಮಲ ಗೋಡೆಯಲ್ಲಿ ಇದ್ದ ಗಡಿಯಾರ ನೋಡುತ್ತಾ ಬೆಳಿಗ್ಗೆ 9 ಗಂಟೆ ಆಯಿತು. ಏನು, ಯಾವತ್ತೂ ಇಲ್ಲದ ಅತ್ತೆ ಇನ್ನು ಇಷ್ಟು ಹೊತ್ತು ಮಲಗಿದ್ದಾರೆ, ಏನಾಗಿರುತ್ತೆ ಎಂದುಕೊಂಡು ಅತ್ತೆಯ ರೂಮಿಗೆ ಹೋದಳು. ಅವಳ ಅತ್ತೆ ಇನ್ನೂ ಮಲಗೇ ಇದ್ದಳು. ಅತ್ತೆಯನ್ನು ನಿದ್ದೆಯಿಂದೆಬ್ಬಿಸಿದಳು. ಅತ್ತೆ, ಅತ್ತೆ, ಏನಾಗಿದೆ? ಅತ್ತೆ ನಿದ್ದೆಯಿಂದ ಎದ್ದು ಕಣ್ಣುಜ್ಜುತ್ತಾ, ಏನ್ ಸೊಸೆ, ಹಸುವಾಗ್ತಾ ಇದೆಯಾ? ಊಟ ಹಾಕ್ಲಾ? ಅಡಿಗೆ ಮಾಡಿ ಮುಗಿಸಿದ್ದೀರಾ? ಹೌದು ಸೊಸೆ, ಸೊಂಟ ಎಳಿತಾ ಇದ್ರೆ ಹಾಗೆ ಹೊರಗ್ದೆ ಅಷ್ಟೇ. ಕಣ್ಣು ಅಂಟುಕೊಂಡಿತು, ಹಾಗೆ ನಿದ್ದೆ ಬಂತು. ಮುಖ ತೊಳೆದ್ಯಾ? ತೊಳೆದೆ ಅತ್ತೆ. ಹಾಲು ಬೇಕು, ಔಷಧಿ ಹಾಕ್ಕೊಳ್ಬೇಕು, ಮಾತ್ರೆ ಹಾಕ್ಕೊಳ್ಬೇಕಲ್ಲ. ಮತ್ತೊಂದು ಮಾತು ಆಡದೆ ಅನ್ನಪೂರ್ಣ ಬೆಡ್ ಮೇಲಿಂದ ಎದ್ದು ಅಡಿಗೆ ಮನೆಗೆ ಹೋದಳು. ಹಿಂದಿನಿಂದಲೇ ವೀಲ್ ಚೇರನ್ನು ತಳ್ಳಿಕೊಂಡು ಹಾಲ್ಗೆ ಬಂದಳು ಶ್ಯಾಮಲ. ಹಾಲು ತೆಗೆದುಕೊಂಡು ಹಾಲ್ಗೆ ಬಂದಳು ಅತ್ತೆ ಅನ್ನಪೂರ್ಣ. ಸೊಸೆ ಶ್ಯಾಮಲಳಿಗೆ ಕೊಟ್ಟಳು. ಹಾಲು ಕುಡಿಯುತ್ತಾ ಇದ್ದಳು ಸೊಸೆ. ಅತ್ತೆ ಅನ್ನಪೂರ್ಣ ಬೆಡ್ರೂಮ್ಗೆ ಹೋಗಿ ಬೀರು ತೆಗೆದಳು. ಅದರಿಂದ ಒಂದು ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹಾಲ್ಗೆ ಬಂದಳು. ಸೊಸೆ, ನಾನು ಬ್ಯಾಂಕ್ಗೆ ಹೋಗಿ ಬರ್ತೀನಿ, ನೀನು ಜಾಗ್ರತೆಯಾಗಿರು. ಸರಿ ಅತ್ತೆ, ನಿಮ್ಮ ಪೆನ್ಷನ್ ದುಡ್ಡೆಲ್ಲ ನನಗೆ ಖರ್ಚು ಮಾಡ್ತಾ ಇದ್ದೀರಾ. ನಾನು ಮಗಳಂತಹ ಸೊಸೆ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ ಅತ್ತೆ,
ಆದರೆ ನೀವು ಮಾತ್ರ ತಾಯಿಯಂತಹ ಅತ್ತೆ, ಅದು 100% ನಿಮ್ಮ ಮಾವ ಸಾಯುತ್ತಾ ಇದೊಂದು ಒಳ್ಳೆ ಕೆಲಸ ಮಾಡಿದ್ರು. ಇಲ್ದಿದ್ರೆ ಇಬ್ರು ಬಹಳ ಕಷ್ಟಪಡಬೇಕಾಗಿತ್ತು ಸೊಸೆ. ಹೌದು ಅತ್ತೆ, ಮಾವಯ್ಯ ನಿಮ್ಮ ಮೇಲಿನ ಪ್ರೇಮದಿಂದ ಅವರು ಇಲ್ಲದಿದ್ರು ನಾನು ಇದ್ದೇನೆ ಅನ್ನುವ ಭರವಸೆ ಕೊಟ್ಟು ಹೋದ್ರು. ಆದರೆ ನನ್ನ ಗಂಡ. ತನ್ನ ಗಂಡನನ್ನು ನೆನಪಿಸಿಕೊಂಡು ಅಳುತ್ತಾಳೆ ಶ್ಯಾಮಲ. ಅತ್ತೆ ಅನ್ನಪೂರ್ಣಳಿಗೆ ಕೂಡ ದುಃಖವೆನಿಸುತ್ತದೆ. ಕಣ್ಣೀರು ಹಾಕುತ್ತಾಳೆ. ಸುಮ್ನಿರು ಸೊಸೆ, ಸುಮ್ನಿರು. ನಿನ್ ಗಂಡ ಇಲ್ದಿದ್ರು ನಿನ್ ಗಂಡನನ್ನ ಹೆತ್ತ ನಾನಿದ್ದೀನಲ್ಲ, ನಾನು ನಿನ್ನನ್ನ ಪ್ರೇಮದಿಂದ ನೋಡ್ಕೊಳ್ತಿಲ್ವಾ ಸೊಸೆ? ಎಂತಹ ಮಾತು ಅತ್ತೆ, ಈ ಕುಂಟಿನ ಎಲ್ಲ ನೀವೇ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಅದನ್ನು ನಾನು ಮರೆತು ಹೋಗಿ ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಗೆ ಹೇಳಿ ಅತ್ತೆ? ನೋಡು ಸೊಸೆ, ನಡೆದಿದ್ದೇನೋ ನಡೆದು ಹೋಯ್ತು. ಅದನ್ನ ನೆನೆಸ್ಕೊಂಡು ಎಷ್ಟು ಅತ್ತರೂ ಸತ್ತು ಹೋದ ನನ್ನ ಗಂಡ ತಿರುಗಿ ಬರಲ್ಲ. ಕುಂಟಿ ಹೆಂಡತಿ ಬೇಡ ಅಂತ ಬಿಟ್ಟು ಹೋಗಿ 2ನೇ ಮದುವೆ ಮಾಡಿಕೊಂಡ ನಿನ್ ಗಂಡ ಕೂಡ ತಿರುಗಿ ಬರಲ್ಲ. ಹೌದು ಅತ್ತೆ, ಇಬ್ರು ಬರಲ್ಲ. ಹಾಗಿದ್ದಕ್ಕೆ ಏನಕ್ಕೆ ಸೊಸೆ ನೆನೆಸ್ಕೊಂಡು ಅವ್ರ ಬಗ್ಗೆ ದುಃಖ ಮಾಡಬೇಕು? ಸೊಸೆ ಶ್ಯಾಮಲ ತನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡಳು. ಕಣ್ಣೀರು ಒರೆಸಿಕೊಂಡಳು. ಅದನ್ನು ಅರ್ಥ ಮಾಡಿಕೊಂಡ ಅತ್ತೆ ಅನ್ನಪೂರ್ಣ ಸೊಸೆಯ ಭುಜದ ಮೇಲೆ ಕೈ ಇಟ್ಟಳು. ಸರಿ ಸೊಸೆ, ನಾನು ಬ್ಯಾಂಕ್ವರೆಗೆ ಹೋಗಿ ಬರ್ತೀನಿ. ನೀನು ಟಿವಿ ಹಾಕ್ಕೊಂಡು ಯಾವುದಾದ್ರೂ ಸೀರಿಯಲ್ ನೋಡ್ತಾ ಇರು. ಹಾಗೆ ಅತ್ತೆ, ರೋಡ್ ಮೇಲೆ ತುಂಬಾ ಹುಷಾರು, ಹಿಂದೆ ಮುಂದೆ ನೋಡ್ಕೊಂಡು ಹೋಗಿ. ಅನ್ನಪೂರ್ಣ ಮನೆಯಿಂದ ಹೊರಟಳು. ವೀಲ್ ಚೇರ್ನಲ್ಲಿ ಬಾಗಿಲ ಹತ್ತಿರ ಬಂದ ಶ್ಯಾಮಲ ಬಾಗಿಲು ಹಾಕಿಕೊಂಡಳು. ಬಾಗಿಲಿನಿಂದ ಮೆಲ್ಲಗೆ ತನ್ನ ವೀಲ್ ಚೇರನ್ನು ತಳ್ಳಿಕೊಂಡು ತನ್ನ ಬೆಡ್ರೂಮ್ಗೆ ಹೋದಳು. ಟೇಬಲ್ ಡ್ರಾದಿಂದ ಚಿಕ್ಕದಾದ ಒಂದು ಫೋಟೋ ಆಲ್ಬಮ್ ತೆಗೆದು ನೋಡಿದಳು. ಅದರಲ್ಲಿ ಅವಳು ತಾನು ತನ್ನ ಗಂಡ ಇಬ್ಬರೂ ಇದ್ದ ಫೋಟೋ ತೆಗೆದು ನೋಡಿದಳು. ದುಃಖಪಟ್ಟಳು. ಕಣ್ಣೀರು ಹರಿಯುತ್ತದೆ. ಫೋಟೋದಲ್ಲಿ ನಗ್ತಾ ಕಾಣಿಸ್ತಿರೋ ನೀವು ನನಗೆ ಕಣ್ಣೀರು ಉಳಿಸಿ ಒಂಟಿ ಮಾಡಿ ಹೊರಟು ಹೋದ್ರಿ. ಹೆಂಡತಿ ಅಂದರೆ ನಿಮ್ಮ ದೃಷ್ಟಿನಲ್ಲಿ ಒಂದು ಹಾಸಿಗೆಗೆ ಮಾತ್ರನೇನಾ? ಅದಕ್ಕೂ ಮಿಂಚಿ ಏನೂ ಅಲ್ವಾ? ನಾನು ಹೀಗೆ ಆಗಲಿಕ್ಕೆ ಕಾರಣ ಯಾರು? ನೀವೇ ಅಲ್ವಾ? ಕುಂಟಿ ಹೆಂಡತಿ ಜೊತೆ ನಾನು ಸಂಸಾರ ಮಾಡಲಾರೆ ಅಂತ ಹೋಗಿ 2ನೇ ಮದುವೆ ಮಾಡ್ಕೊಂಡಿದ್ದೀರಿ. ಅದೇ ನಾನು ಆ ದಿನ ಸ್ವಾರ್ಥದಿಂದ ಆಲೋಚಿಸಿದ್ರೆ ಈ ದಿನ ನೀವು ಈ ಸ್ಥಿತಿಯಲ್ಲಿ ಇರ್ತಾ ಇದ್ರಾ? ಒಂದು ವಿಧದಿಂದ ಇರ್ತಾನೇ ಇರಲಿಲ್ಲ ಎಂದು ದುಃಖ ಪಡುತ್ತಾಳೆ. ಬಾಗಿಲು ತಟ್ಟಿದ ಶಬ್ದ ಕೇಳಿತು. ಆಗಲೇ ಅತ್ತೆ ಬಂದಳ ಎಂದು ಆಲ್ಬಮ್ ಒಳಗಿಟ್ಟು ಕಣ್ಣೀರು ಒರೆಸಿಕೊಂಡು ವೀಲ್ ಚೇರನ್ನು ತಳ್ಳಿಕೊಂಡು ಬೆಡ್ರೂಮಿಂದ ಹಾಲ್ನ ಬಾಗಿಲ ಹತ್ತಿರ ಬಂದು ಬಾಗಿಲು ತೆರೆದಳು. ಎದುರಿಗೆ ಆಕೆಯ ಗಂಡ ಕಾಣಿಸಿದನು. ಸಂತೋಷಿಸಿದಳು ಶ್ಯಾಮಲ. ನೀವಾ? ಚೆನ್ನಾಗಿದ್ದೀರಾ? ಈಗಲೇ ಬಂದ್ರಾ? ಆನಂದ್ ಏನು ಮಾತನಾಡದೆ ಮನೆಯೊಳಗೆ ಬಂದನು. ಆ ಕಡೆ ಈ ಕಡೆ ನೋಡುತ್ತಾನೆ. ಎಲ್ಲಿಯೂ ಅವನ ತಾಯಿ ಅನ್ನಪೂರ್ಣ ಕಾಣಿಸಲಿಲ್ಲ. ಅಮ್ಮ ಅಮ್ಮ ಎಂದು ಅರಚುತ್ತಾ ಇರುತ್ತಾನೆ. ವೀಲ್ ಚೇರ್ ತಳ್ಳಿಕೊಂಡು ಮೆಲ್ಲಗೆ ಸೋಫಾದ ಹತ್ತಿರ ಬಂದಳು ಶ್ಯಾಮಲ. ಅತ್ತೆ ಇಲ್ಲ, ಹೊರಗೆ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ? ಗೊತ್ತಿಲ್ಲ, ನಾನು ಮಲಗೆ ಇದ್ದೆ, ನನಗೆ ಹೇಳದೆ ಹೋದ್ರು. ನಿನಗೆ ಹೇಳ್ದೆ ಹೋಗಿದ್ರೆ ನೀನು ಒಳಗಿಂದ ಹೇಗೆ ಬಾಗ್ಲು ಹಾಕ್ಕೊಂಡಿಯೋ ಕುಂಟಿ? ನಾನು ಹೀಗೆ ಆಗ್ಲಿಕ್ಕೆ ಕಾರಣ ನೀವೇ ಅಂತ ತಿಳಿದುಕೊಂಡ್ರೆ ಒಳ್ಳೇದು. ಕಾಲ್ ಮುರಿದ್ರು ಪೊಗರು ಮಾತ್ರ ತಗ್ಗಿಲ್ಲ. ಆ ದಿನ ನಾನು ನನಗೇನಕ್ಕೆ ಅಂದ್ಕೊಂಡಿದ್ರೆ ನೀವು ಹೀಗೆ ಮಾತನಾಡ್ತಾ ಇರಲಿಲ್ಲ. ನನ್ನ ಸ್ಥಾನದಲ್ಲಿ ನೀವು, ನಿನ್ನ ಸ್ಥಾನದಲ್ಲಿ ನಾನಿರ್ತಾ ಇದ್ದೆ. ಏನು ಹೆಚ್ಚು ಮಾತಾಡ್ತಾ ಇದೀಯಾ ನಿನ್ನ? ಎಂದು ಶ್ಯಾಮಲಳನ್ನು ಹೊಡೆಯಲಿಕ್ಕೆ ಬಂದನು ಆನಂದ್. ಆಗಲೇ ಬಾಗಿಲ ಹತ್ತಿರ ಬಂದ ಅನ್ನಪೂರ್ಣ ಕೋಪದಿಂದ, ನಿಂತೆ ಯಾಕೆ? ಹೊಡಿಯೋ. ಸಂಬಂಧವಿಲ್ಲ ಎಂದು ಹೊರಟು ಹೋದ ಮೇಲೆ ಯಾವ ಮುಖ ಇಟ್ಕೊಂಡು ಬಂದೆ? ನಾನೇನು ಈ ಕುಂಟಿಗಾಗಿ ಬರ್ಲಿಲ್ಲ. ಅಮ್ಮ ಇದ್ದೀಯಲ್ಲ, ನಿನ್ನನ್ನ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನನ್ನ ಮೇಲೆ ಇದೆಯಲ್ಲ, ಅದಕ್ಕೆ ನೋಡಿ ಹೋಗೋಣ ಅಂತ ಬಂದೆ. ನೋಡ್ದಿಯಲ್ಲ, ಇನ್ನು ಹೋಗು, ಬಾಗಿಲು ಹಾಕೋತೀನಿ. ನೀನು ಸತ್ತು ಹೋದ್ರೆ ನಿನಗೆ ಕೊಳ್ಳಿ ಇಡೋದು ನಾನೇ. ಇಲ್ವೋ, ನಿನಗ ಅವಕಾಶನೇ ಕೊಡಲ್ಲ. ನಾನು ಉಯಿಲು ಬರ್ತಿದ್ದೀನಿ. ನಾನು ಸತ್ತು ಹೋದ್ರೆ ನನಗೆ ಕೊಳ್ಳಿ ಇಡಬೇಕಾಗಿದ್ದು ನನ್ನ ಸೊಸೆನೇ ಅಂತ. ಆ ಮಾತು ಕೇಳುತ್ತಲೇ ಮತ್ತೊಂದು ಮಾತು ಆಡದೆ ಕೋಪದಿಂದ ಅಲ್ಲಿಂದ ಹೊರಟು ಹೋದನು ಆನಂದ್. ಬಾಗಿಲ ಹತ್ತಿರ ಬಂದ ಅನ್ನಪೂರ್ಣ ಅವನು ಹೋಗುತ್ತಲೇ ಬಾಗಿಲು ಹಾಕಿಕೊಂಡಳು. ಏನೂ ಮಾತನಾಡದೆ ಅತ್ತೆ ಸೊಸೆಯರಿಬ್ಬರು ಊಟ ಮಾಡುತ್ತಾರೆ.
ಸೊಸೆ ಶ್ಯಾಮಲಳನ್ನು ಮೊದಲು ಮಂಚದ ಮೇಲೆ ಮಲಗಿಸಿ ನಂತರ ಅತ್ತೆ ಅನ್ನಪೂರ್ಣ ಮಲಗಿದಳು. ಅರ್ಧರಾತ್ರಿಯ ಹೊತ್ತಿಗೆ ಅತ್ತೆ ಅತ್ತೆ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಶ್ಯಾಮಲ. ಬೆಚ್ಚಿ ಬಿದ್ದು ನಿದ್ರೆಯಿಂದೆದ್ದಳು ಅನ್ನಪೂರ್ಣ. ಮಲಗಿಕೊಂಡು ಅಳುತ್ತಿದ್ದ ಸೊಸೆ ಕಾಣಿಸಿದಳು. ಏನಾಯ್ತು ಸೊಸೆ? ಹೊಟ್ಟೆ ನೋವು ಅತ್ತೆ, ಸಹಿಸಲಾಗದೆ ಹೋಗ್ತಾ ಇದ್ದೀನಿ. ಹಾ ಹಾ. ಅನ್ನಪೂರ್ಣ ಹೋಗಿ ಟೇಬಲ್ ಡ್ರಾದಲ್ಲಿ ಟ್ಯಾಬ್ಲೆಟ್ಸ್ಗಾಗಿ ನೋಡುತ್ತಾಳೆ. ಎಲ್ಲಿಯೂ ಟ್ಯಾಬ್ಲೆಟ್ಸ್ ಕಾಣಿಸಲಿಲ್ಲ. ಟಿವಿ ಹತ್ತಿರ ಬಂದು ಹುಡುಕಿದಳು. ಅಲ್ಲಿಯೂ ಕಾಣಲಿಲ್ಲ. ಬೆಡ್ ಮೇಲೆ ಮಲಗಿದ್ದ ಶ್ಯಾಮಲ ಹೊಟ್ಟೆ ಹಿಡಿದುಕೊಂಡು ದುಃಖ ಪಡುತ್ತಿದ್ದಳು. ಸೊಸೆ, ಮನೆಯಲ್ಲಿ ಟ್ಯಾಬ್ಲೆಟ್ಸ್ ಇಲ್ಲ, ಡಾಕ್ಟರ್ ಹತ್ರ ಹೋಗೋಣ ಬಾ ಎಂದು ಅನ್ನಪೂರ್ಣ ನಿಧಾನವಾಗಿ ಸೊಸೆಯನ್ನು ವೀಲ್ ಚೇರ್ನಲ್ಲಿ ಕೂರಿಸಿಕೊಂಡು ನಿಧಾನವಾಗಿ ಅದನ್ನು ತಳ್ಳಿಕೊಂಡು ಆ ಊರಿನಲ್ಲಿದ್ದ ಡಾಕ್ಟರ್ ಹತ್ತಿರ ಹೋಗುತ್ತಾಳೆ. ಅವರು ಚೆಕ್ ಮಾಡಿ ಒಂದು ಇಂಜೆಕ್ಷನ್ ಕೊಡ್ತಾನೆ. ಟ್ಯಾಬ್ಲೆಟ್ಸ್ ಕೊಟ್ಟು ಮನೆಗೆ ಕಳಿಸುತ್ತಾರೆ. ಸೊಸೆಯನ್ನು ಕರೆದುಕೊಂಡು ಮನೆಗೆ ಬಂದ ಅನ್ನಪೂರ್ಣ ಶ್ಯಾಮಲಳನ್ನು ಬೇಗನೆ ಮಲಗಿಸಿ ಉಪಚಾರ ಮಾಡುತ್ತಾ ಹಾಗೆ ಜೀವನ ಸಾಗಿಸುತ್ತಿದ್ದರು.